ಎಲ್ರಿಗೂ ನಮಸ್ಕಾರ. ನಾನಿವತ್ತು ಓಟ್ಸ್ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎರಡು ಟೈಪಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇದನ್ನು ಪ್ರೋಟೀನ್ ರಿಚ್ ಫ್ಯಾಟ್ ಫ್ರೀ ಬ್ರೇಕ್ಫಾಸ್ಟ್. ನಾವು ಡೈಲಿ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತೀವಲ್ವ. ಓಟ್ಸನ್ನು ತೊಗೊಂಡಿದ್ದೀನಿ ನಾನು 1 ಬೌಲು. ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಈ ಕಡೆ ನಮಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಅದನ್ನೆಲ್ಲ ತೊಗೊಳ್ಬೋದು. ನಾನಿಲ್ಲಿ ಈರುಳ್ಳಿ, ಒಂದು ಗಜ್ಜರಿ, ಟೊಮೆಟೊ, ಶುಂಠಿ ಮತ್ತು ಚಿಲ್ಲಿ ಫ್ಲೇಕ್ಸು, 1 ಬೌಲ್ ರವೆ, 1 ಬೌಲ್ ಅಕ್ಕಿ ಹಿಟ್ಟು ಎಲ್ಲ ತೊಗೊಂಡಿದ್ದೇನೆ. ಈಗ ಫಸ್ಟ್ ನಾನು ಅಕ್ಕಿ ಹಿಟ್ಟು ಆ್ಯಡ್ ಮಾಡಲ್ಲ, ಈಗ ರವೆ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಸಾಫ್ಟು ಮತ್ತು ಕ್ರಿಸ್ಪಿ 2 ಟೈಪ್ ದೋಸೆ ನಾನು ಮಾಡಿ ತೋರಿಸ್ತೀನಿ. ಈಗ ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಲಿ ನಾವು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಮಗೆ ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಕರೆಕ್ಟಾಗಿ ದೋಸೆ ಬ್ಯಾಟ್ರ್ ಇರಬೇಕು. ಸೊ ಅದೇ ರೀತಿ ನಾವು ನೋಡಿ, ಈಗ ಕನ್ಸಿಸ್ಟೆನ್ಸಿ ಹೇಗಿದೆ, ಈ ಥರ ನಮಗೆ ದೋಸೆ ಹಿಟ್ಟು ಇರಬೇಕು. ನೋಡಿ, ಈಗ ದೋಸೆ ಮಾಡೋಣ. ಈಗ ನಾವು ಇದನ್ನು ತುಂಬ ತೆಳ್ಳಗೆ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಮೀಡಿಯಮಾಗಿ ಹಾಕ್ಕೊಂಡು ಈಗ ವೆಜಿಟೇಬಲ್ಸ್ ನಾನು ಫುಲ್ ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಆ ವೆಜಿಟೇಬಲನ್ನು ಅದರ ಮೇಲೆ ಹಾಕ್ಬೋದು. ಈಗ ಇದಕ್ಕೆ ನಾವು ಚೀಸ್ ಹಾಕ್ಬೋದು, ಪನ್ನೀರ್ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕಲಿಲ್ಲ. ಸೊ ಚೀಸು ಪನ್ನೀರು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ನೀವು ಚಟ್ನಿ ಒಟ್ಟಿಗೆ, ತುಪ್ಪದೊಟ್ಟಿಗೆ, ಉಪ್ಪಿನಕಾಯಿ ಒಟ್ಟಿಗೆ ಹೇಗೆ ಬೇಕಾದರೂ ತಿನ್ಬೋದು. ಹಾಗೆ ನಾನು 2 ದೋಸೆ ಮಾಡ್ಕೊಂಡಿದ್ದೀನಿ, 2-3 ದೋಸೆ. ನೋಡಿ, ಈ ಥರ ಎಲ್ಲ ವೆಜಿಟೇಬಲ್ ಹಾಕಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ವೆಜಿಟೇಬಲ್ ತೊಗೊಳ್ಬೋದು. ಮತ್ತು ಚೀಸ್ ಹಾಕಿ, ಪನ್ನೀರ್ ಹಾಕಿ, ಕಾರ್ನ್ ಹಾಕಿ ಹೇಗೆ ಬೇಕಾದರೂ ನಾವು ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಈಗ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಈಗ ನಾನು ಅಕ್ಕಿ ಹಿಟ್ಟನ್ನು 2 ಬೌಲ್ ಅಕ್ಕಿ ಹಿಟ್ಟು ಸೇರಿಸಿದ್ದೇನೆ. ಕನ್ಸಿಸ್ಟೆನ್ಸಿ ನೋಡಿ, ಹಿಟ್ಟಿದು ತೆಳ್ಳಗೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾವು ನೀರು ದೋಸೆ ಮಾಡ್ತೀವಲ್ಲ ಅದೇ ರೀತಿ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಟೇಸ್ಟಿಗೆ. ನಾನು ಇದಕ್ಕೆ ಕಾರ್ನ್ ಆ್ಯಡ್ ಮಾಡಿದ್ದೇನೆ. ನೋಡಿ, ಹೀಗೆ ನಮಗೆ ಬೇಕಾದ ರೀತಿಯಲ್ಲಿ ದೋಸೆನ ಮಾಡ್ಕೊಳ್ಬೋದು. ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೋಬೋದು. ನೋಡಿ, ಓಟ್ಸ್ ದೋಸೆ ರೆಡಿಯಾಗಿದೆ. ತುಂಬ ರುಚಿಕರವಾದ ಹಾಗೂ ತುಂಬ ಗರಿಗರಿಯಾದ ದೋಸೆ ರೆಡಿಯಾಗಿದೆ. ನಾವು ಚಟ್ನಿ ಒಟ್ಟಿಗೆ, ತುಪ್ಪದೊಟ್ಟಿಗೆ ತಿನ್ಬೋದು. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.